5,108 ರಾಮನಾಮ ಜಪ ಮಾಡುವಂಥದ್ದೊಂದು ಈ ನಮ್ಮ ಸಮಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ವಿಶ್ವದ ಕಲ್ಯಾಣವಾಗಲಿ ಮತ್ತು ಪ್ರಾಣಿಗಳಲ್ಲಿ ದಯೆ ಇರಲಿ, ಮಾನವ ಕುಲದ ಒಂದು ಮಾನವ ಕುಲ ಒಳ್ಳೆಯ ಒಂದು ಮಾರ್ಗದಲ್ಲಿ ಹೋಗಲಿ ಅಂತ ಮತ್ತು ಪ್ರಾಣಿಗಳಲ್ಲಿ ದಯೆ ಇರಲಿ ಅಂತ ಒಂದು ಚಾಚು ತಪ್ಪದೆ ಜೀವನವನ್ನು ನಡೆಸಿಕೊಂಡು ಬಂದಂಥ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರನ್ನು ಆರಾಧಿಸುತ್ತಾ ಸ್ಮರಿಸುತ್ತಾ ನಾವು 5,108 ರಾಮನಾಮ ಜಪವನ್ನು ಸಾಮೂಹಿಕವಾಗಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ 5,108 ರಾಮನಾಮ ಜಪ ಅದು ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ. ಎಷ್ಟು ಜನನೂ ಸೇರ್ಬೋದು. ಅದಕ್ಕೆ ಮುಕ್ತವಾದಂಥ ಒಂದು ಅವಕಾಶ ಇಟ್ಟಿದ್ದೀವಿ. ಇದಕ್ಕೆ ಸಾರ್ವಜನಿಕರು, ರಾಮ ಭಕ್ತರು, ಹನುಮ ಭಕ್ತರು ಎಲ್ಲರೂ ಬರ್ಬೋದು. ಈ ಒಂದು ಆಯೋಜನೆ ನಮ್ಮ ಸಮಿತಿಯವರೇ ಮಾಡಬಹುದಿತ್ತು. ಇದರ ಒಂದು ಜನರಿಗೆ ಒಂದು ಸಂದೇಶ ಏನು ಕೊಡಬೇಕಾಗಿದೆ ಅಂತಂದ್ರೆ, ಇವತ್ತು ಬೆಳಗ್ಗೆ ಎದ್ದು ನಾವು ದಿನದಲ್ಲಿ ಯಾವ ರೀತಿ ಒತ್ತಡದಲ್ಲಿದ್ದೀವಿ ಅಂತಂದ್ರೆ, ಆಧುನಿಕ ಯುಗ ಆಮೇಲೆ ಈ ವೆಸ್ಟರ್ನ್ ಕಲ್ಚರ್ ಅನ್ನೋಂಥದ್ದೇನು ಪಾಶ್ಚಿಮಾತ್ಯ ಪದ್ಧತಿ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ನಿಜ ಜೀವನದಲ್ಲಿ ಆಗು ಹೋಗೋ ಬಳಗೆ ಬಹಳಷ್ಟು ಒತ್ತಡದಿಂದಿದ್ದೀವಿ. ಅದಕ್ಕೆ ನಮ್ಮ ಸಂಪ್ರದಾಯ, ನಮ್ಮ ಹಿನ್ನೆಲೆ ಏನು ಹೇಳ್ತದೆ ಅಂತಂದ್ರೆ, ನಾವು ಧ್ಯಾನ ತಪಸ್ಸು ಸನ್ಮಾರ್ಗದಲ್ಲಿ ನಡಿಬೇಕಂತೆ ನಮ್ಮ ಭೂಮಿ ಭರತ ವರ್ಷ ಹೇಳ್ತದೆ ನಮ್ಗೆ. ಆ ಭರತ ವರ್ಷದ ಭೂಮಿಯ ಕಡೆ ನಾವು ಬರಬೇಕಂತಂದ್ರೆ ಯಾವುದೋ ಒಂದು ವೆಸ್ಟರ್ನ್ ಪಾಶ್ಚಿಮಾತ್ಯದ ಪದ್ಧತಿ ಬಗ್ಗೆ ಸೌಂಡ್ ಸಿಸ್ಟಮ್ ಇಟ್ಕೊಂಡು ಅಥವಾ ಡಿ ಜೆ ಇಟ್ಕೊಂಡು ಕುಣಿದು ಕುಪ್ಪಳಿಸಿ ಆಚರಣೆ ಅದು ಮಾಡೋದಕ್ಕಿಂತನೂ ನಮ್ಮ ಪದ್ಧತಿ ಪ್ರಕಾರ ಅದು ಎಷ್ಟೇ ಆಗಲಿ ಸಾಧ್ಯವಾದಷ್ಟು ಆದರೆ ನಾವು ಒಂದು ಗುರಿ ಇಟ್ಕೊಂಡಿವಿ. ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಒಂದು ಗುರಿ ಅಥವಾ ಒಂದು ಸಂಕಲ್ಪ ಇಡಬೇಕಂತ ನಮ್ಮ ಬಾಗೇಶ್ವರ ಧಾಮದ ಧೀರೇಂದ್ರ ಕೃಷ್ಣ ಶಾಸ್ತ್ರಿಗಳಿಂದ ನಾವು ಕಲ್ತಿದ್ದೀವಿ. ಅದೇ ರೀತಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರ ಒಂದು ಆಚರಣೆ ಅದರ ಬಗ್ಗೆನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪುಣ್ಯ ಮತ್ತು ಶುಭ ಕಾರ್ಯದಲ್ಲಿ ಮುಕ್ತವಾಗಿ ಎಲ್ಲ ರಾಮ ಮತ್ತು ಹನುಮ ಭಕ್ತರು ಭಾಗವಹಿಸಬಹುದು. ಕಾರ್ಯಕ್ರಮ